ಯು ಆರ್ ವಾಟ್ ಯು ಆರ್ ಬಿಕಾಸ್ ಆಫ್ ಯುವರ್ ಥಾಟ್ಸ್. ನಿಮ್ಮ ಯೋಚನೆಗಳ ಮೇಲೇನೆ ನಿಮ್ಮ ವ್ಯಕ್ತಿತ್ವ ಅನ್ನೋದು ಆಧಾರವಾಗಿರುತ್ತೆ. ನಿಮ್ಮ ಯೋಚನೆಗಳ ಮೇಲೇನೆ ನಿಮ್ಮ ಜೀವನ ಅನ್ನೋದು ಆಧಾರವಾಗಿ ಇರುತ್ತೆ. ನಿಮ್ಮ ಯೋಚನೆಗಳು ಯಾವ ರೀತಿಯಾಗಿದ್ರೆ ನಿಮ್ಮ ಜೀವನವು ಕೂಡ ಅದೇ ರೀತಿ ಮಾರ್ಗದಲ್ಲಿ ನಡೆಯುತ್ತದೆ. ನಾವು ಉಪಯೋಗಿಸುತ್ತಿರುವ ಪ್ರತಿ ವಸ್ತುವು ಕೂಡ ಮನುಷ್ಯನ ಆಲೋಚನೆಯಿಂದ ಸೃಷ್ಟಿಯಾಗಿದ್ದು, ಹಾಗಿದ್ದಾಗ ಒಂದು ಆಲೋಚನೆಗೆ ಇಷ್ಟೆಲ್ಲ ಸೃಷ್ಟಿಸುತ್ತಿರಬೇಕಾದ್ರೆ ಅದೇ ಆಲೋಚನೆಯಿಂದ ನಿಮ್ಮ ಜೀವನವನ್ನ ಏಕೆ ಸೃಷ್ಟಿಸಿಕೊಳ್ಳಬಾರದು? ನಿಮ್ಮ ಜೀವನವನ್ನ ನಿಮ್ಮ ಆಲೋಚನೆಗಳಿಂದ ಹೇಗೆ ಸೃಷ್ಟಿಸಿಕೊಳ್ಬೇಕು, ಅಂದುಕೊಂಡಿದ್ದನ್ನ ನಿಮ್ಮ ಆಲೋಚನೆಗಳಿಂದ ಹೇಗೆ ಸಾಧಿಸಬೇಕು ಅನ್ನೋದನ್ನ ತಿಳಿದುಕೊಳ್ಳುವ ಮೊದಲು ನಿಮ್ಮ ಆಲೋಚನೆಗಳು ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನ ತರಬಹುದೆಂದು ಇವಾಗ ತಿಳಿದುಕೊಳ್ಳೋಣ. ನಿಮ್ಮಲ್ಲಿ ಬದಲಾವಣೆ ಅನ್ನೋದು ಎಲ್ಲಿಂದ ಮೊದಲಾಗುತ್ತೆ ಅಂದ್ರೆ ನಿಮ್ಮಲ್ಲಿರುವ ಆಲೋಚನೆಯಿಂದಾನೇ ಬದಲಾವಣೆ ಅನ್ನೋದು ಪ್ರಾರಂಭವಾಗುತ್ತೆ. ನಿಮ್ಮಲ್ಲಿ ಬರುವ ಆಲೋಚನೆಗಳು ಎಷ್ಟು ಸ್ಪಷ್ಟವಾಗಿ ಇರುತ್ತವೆಯೋ ನಿಮ್ಮ ಜೀವನವು ಕೂಡ ಅಷ್ಟೇ ಸ್ಪಷ್ಟವಾಗಿ ಇರುತ್ತವೆ. ಇಲ್ಲಿ ಸೈನ್ಸ್ ಪರವಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೂ ಕೂಡ ಅಥವಾ ಆಧ್ಯಾತ್ಮಿಕ ಪರವಾಗಿ ಯದ್ಭಾವಂ ತದ್ಭವತಿ ಅಂದ್ರೂ ಕೂಡ ಇಲ್ಲಿ ಕೆಲಸ ನಡೆಯೋದಕ್ಕೆ ಮೂಲ ಕಾರಣ ಮಾತ್ರ ನಿಮ್ಮ ಯೋಚನೆಗಳು. ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಮಲ್ಲಿ ಬರುವ ಕೆಲವು ಆಲೋಚನೆಗಳನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರಿಸೀವ್ ಮಾಡಿಕೊಂಡು ನಿಮ್ಮ ಆಲೋಚನೆಗಳನ್ನ ನಿಜವಾಗಿ ಬದಲಾಯಿಸುವ ಮಾರ್ಗದ ಕಡೆಗೆ ಹೋಗುವ ಹಾಗೆ ನಿಮ್ಮನ್ನ ಪ್ರೇರೇಪಿಸುತ್ತದೆ. ಹೀಗೆ ಪ್ರೇರೇಪಿಸುವುದರಿಂದ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಮಾತುಗಳು, ನಿಮ್ಮ ವರ್ತನೆ, ನೀವು ಮಾಡುವ ಪ್ರತಿ ಕೆಲಸವನ್ನ ಕೂಡ ನಿಮಗೆ ಅನುಕೂಲವಾಗಿ ಬದಲಾಯಿಸಿಕೊಳ್ಳುವ ವಿಧಾನವಾಗಿ ಬದಲಾವಣೆ ಅನ್ನೋದು ಆಗುತ್ತಾ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕಳಿಸಿರುವ ಆಲೋಚನೆಗಳನ್ನ ನಿಜ ಮಾಡೋದನ್ನೋದು ನಡೆಯುತ್ತದೆ. ಅದೇ ವಿಧಾನವಾಗಿ ಯದ್ಭಾವಂ ತದ್ಭವತಿ ಅನ್ನೋ ವಿಷಯದ ಬಗ್ಗೆ ಬಂದ್ರೆ ನೀವು ಯಾವ ಭಾವನೆಯಿಂದ ಇರ್ತೀರೋ ಅದೇ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಅಂದ್ರೆ ಇಲ್ಲಿ ನಿಮ್ಮ ಭಾವನೆಗಳಿಂದ ಕೂಡಿದ ಆಲೋಚನೆಗಳನ್ನ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ವಿಶ್ವದಲ್ಲಿ ಬಿಡುಗಡೆ ಮಾಡೋದನ್ನೋದು ನಡೆಯುತ್ತೆ. ಹೀಗೆ ಬಿಡುಗಡೆ ಮಾಡಿದ ಆಲೋಚನೆಗಳನ್ನು ವಿಶ್ವವು ತೆಗೆದುಕೊಂಡು ನಿಮ್ಮ ಆಲೋಚನೆಗಳನ್ನ ನಿಜ ಮಾಡೋದಕ್ಕೆ ವಿಶ್ವವು ಪ್ರತಿಕ್ಷಣ ನಿಮ್ಮ ಆಲೋಚನೆಗಳನ್ನ ನಿಜ ಮಾಡೋ ವಿಧಾನವಾಗಿ ನಿಮ್ಮ ಸುತ್ತಲೂ ಇರುವ ವಾತಾವರಣವನ್ನ ನಿಮಗೆ ಅನುಕೂಲವಾಗಿ ಇರುವ ಹಾಗೆ ತಯಾರಿಸುತ್ತಾ ನಿಮಗೆ ತುಂಬಾ ಸಹಾಯವನ್ನ ಮಾಡುತ್ತದೆ. ಸ್ನೇಹಿತರೆ, ಯಾಕೆ ಹೀಗೆ ಆಗುತ್ತದೆ ಅಂದ್ರೆ ಈ ವಿಶ್ವದಲ್ಲಿ ಏನನ್ನ ನಾವು ಬಿಡ್ತೀವೆಯೋ ಅದು ತಿರುಗಿ ಮತ್ತೆ ನಿಮಗೆ ಕೊಡೋದ್ರಿಂದ ಈ ರೀತಿ ಆಗ್ತಿರುತ್ತೆ. ಯಾಕಂದ್ರೆ ನೀನು ಕೊಟ್ಟಿದ್ದು ಏನೇ ಆದ್ರೂ ಸರಿ ಅದನ್ನ ಸ್ವೀಕರಿಸುವ ಸ್ವಭಾವ ಈ ವಿಶ್ವಕ್ಕೆ ಇಲ್ಲದಿರೋದ್ರಿಂದ ನೀನು ಕೊಟ್ಟ ಭಾವನೆಯನ್ನಾದ್ರೂ ಅಥವಾ ಆಲೋಚನೆಯನ್ನಾದ್ರೂ ಈ ವಿಶ್ವವು ತಿರುಗಿ ನಿನಗೆ ಕೊಟ್ಟು ಬಿಡುತ್ತೆ. ಯಾಕಂದ್ರೆ ಅದೇ ಈ ವಿಶ್ವದ ಬೇಸಿಕ್ ತತ್ವ ಅಥವಾ ಸಿದ್ಧಾಂತ ಆಗಿದ್ರಿಂದ. ಆದ್ದರಿಂದ ನೀನು ಬಿಡುಗಡೆ ಮಾಡಿದ ಆಲೋಚನೆಯನ್ನ ನಿಜ ಮಾಡಿ ನಿನ್ನ ಜೀವನದಲ್ಲಿ ತರುತ್ತದೆ. ಇಲ್ಲಿಯವರೆಗೂ ನಿಮ್ಮ ಆಲೋಚನೆಗಳು ಹೇಗೆ ನಿಜ ಆಗ್ತವೆ ಅನ್ನೋ ವಿಷಯದ ಬಗ್ಗೆ ತಿಳಿದುಕೊಂಡ್ರೆ ಇನ್ನು ನಿಮ್ಮ ಆಲೋಚನೆಗಳು ಯಾವ ವಿಧಾನವಾಗಿ ಇದ್ರೆ ನಿಜ ಮಾಡಿಕೊಳ್ಳಬಹುದು ಅಂತ ಇವಾಗ ತಿಳಿದುಕೊಳ್ಳೋಣ. ಇವಾಗ ನಿಮ್ಮ ಆಲೋಚನೆಗಳನ್ನ ಹೇಗೆ ಈ ವಿಶ್ವದಲ್ಲಿ ಅಥವಾ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕಳಿಸುವುದು ಅಂತ ಇವಾಗ ನಾವು ನೋಡೋಣ. ನೀವು ದಿನಪೂರ್ತಿ ಹೇಗೆ ಇದ್ರೂ ಯಾವ ರೀತಿಯ ಆಲೋಚನೆ ಮಾಡಿದ್ರು ಸರಿ, ಆದರೆ ನೀವು ಮಲಗೋ 10 ನಿಮಿಷಗಳ ಮೊದಲು ಮಾತ್ರ ನಿಮ್ಮ ಆಲೋಚನೆಗಳು ತುಂಬಾ ಪಾಸಿಟಿವ್ ಆಗಿ ಇರುವ ವಿಧಾನವಾಗಿ ನೋಡ್ಕೊಳ್ಳಿ. ನೀವು ನಿಮ್ಮ ಮೈಂಡ್ ನ ಪಾಸಿಟಿವ್ ಆಗಿ ಬದಲಾಯಿಸಿಕೊಂಡು ನೀವು ಏನನ್ನ ನಿಮ್ಮ ಜೀವನದಲ್ಲಿ ಬೇಕು ಅಂತ ಅಂದುಕೊಳ್ಳುತ್ತಿದ್ದೀರೋ ಅದನ್ನ ಪೂರ್ತಿಯಾಗಿ ಪಡೆದಿರುವ ಹಾಗೆ ನಿಮ್ಮ ಆನಂದದ ಭಾವನೆಯಿಂದ ತುಂಬಿದ ಆಲೋಚನೆಗಳನ್ನ ಬಿಡುಗಡೆ ಮಾಡಬೇಕು. ನಿಮ್ಮ ಮೈಂಡ್ ಗೆ ನೀವು ಕೇವಲ ಪಾಸಿಟಿವ್ ಆಗಿ ಕಳಿಸುವ ಆಲೋಚನೆಗಳನ್ನ ಮಾತ್ರವೇ ಸೇರುವ ರೀತಿ ನೋಡ್ಕೋಬೇಕು. ನೀವು ಕೇವಲ ನಿಮ್ಮ ಆಲೋಚನೆಗಳನ್ನ ಮಾತ್ರ ಬಿಡುಗಡೆ ಮಾಡದೆ ನಿಮ್ಮ ಆನಂದದ ಭಾವನೆಯಿಂದ ತುಂಬಿದ ಆಲೋಚನೆಗಳನ್ನ ಬಿಡುಗಡೆ ಮಾಡಬೇಕು. ಸ್ನೇಹಿತರೆ, ಇಲ್ಲಿ ನಿಮ್ಮ ಭಾವನೆ ಅನ್ನೋದು ತುಂಬಾ ಮುಖ್ಯ. ಅದಕ್ಕಾಗಿ ಆನಂದದ ಭಾವನೆಯಿಂದ ಕೂಡಿದ ಆಲೋಚನೆಗಳನ್ನ ಬಿಡುಗಡೆ ಮಾಡಿ. ಹೀಗೆ ಬಿಡುಗಡೆ ಮಾಡಿದ ನಿಮ್ಮ ಭಾವನೆ ಅನ್ನೋದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹಾಗೂ ಈ ವಿಶ್ವಕ್ಕೆ ಸೇರುತ್ತದೆ. ಹೀಗೆ ನೀವು ರಾತ್ರಿ ಮಲಗುವ ಮೊದಲು ಯಾಕೆ ಮಾಡಬೇಕು ಅಂದ್ರೆ ರಾತ್ರಿ ಸಮಯದಲ್ಲಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ತುಂಬಾ ಬೇಗನೆ ನಿಮ್ಮ ಭಾವನೆಗಳನ್ನ ಹಾಗೂ ನಿಮ್ಮ ಆಲೋಚನೆಗಳನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಸ್ನೇಹಿತರೆ, ನೀವು ಕೂಡ ಈ ವಿಧಾನವಾಗಿ ಪ್ರಯತ್ನಿಸಿ ನಿಮ್ಮ ಆಲೋಚನೆಗಳನ್ನ ನಿಜ ಮಾಡ್ಕೋತೀರಾ ಅಂತ ಭಾವಿಸ್ತಾ ಇದ್ದೀನಿ. ಅಂಡ್ ಸ್ನೇಹಿತರೆ, ತುಂಬಾ ಜನ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೂ ನನ್ನ ವಾಟ್ಸ್ಆಪ್ ಅಲ್ಲಿ ನಾನು ಈ ರೀತಿಯ ಅಫರ್ಮೇಷನ್ಸ್ ನ ಬರೀತಿದ್ದೇನೆ, ನನ್ನ ಕೋರಿಕೆ ಅನ್ನೋದು ನೆರವೇರುತ್ತಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನನ್ನ ಉತ್ತರ ಏನಂದ್ರೆ ಕೇವಲ ಅಫರ್ಮೇಷನ್ಸ್ ಬರೆಯೋದ್ರಿಂದ ನಿಮ್ಮ ಕೋರಿಕೆ ನೆರವೇರುವುದಿಲ್ಲ. ಅವಾಗ್ಲೇ ಹೇಳಿರುವ ಹಾಗೆ ನಿಮ್ಮ
ನಿಮ್ಮ ಆಲೋಚನೆಯ ಜೊತೆಗೆ ನಿಮ್ಮ ಆನಂದದ ಭಾವನೆ ಜೊತೆಗೂಡಿದಾಗ ಮಾತ್ರ ನಿಮ್ಮ ಕೋರಿಕೆ ಅನ್ನೋದು ನೆರವೇರುತ್ತದೆ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹಾಗೂ ಆಧ್ಯಾತ್ಮಕ್ಕೆ ಸಂಬಂಧಿಸಿದ ಏನಾದ್ರೂ ಪ್ರಶ್ನೆಗಳಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ವಾಟ್ಸ್ಆಪ್ ಅಲ್ಲಿ ಕೇಳಬಹುದು. ಹಾಗೂ ಅಫರ್ಮೇಶನ್ಸ್ ನ ತುಂಬಾ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ನೆಗೆಟಿವ್ ಇದ್ರೆ ನೆಗೆಟಿವ್ ಮ್ಯಾನಿಫೆಸ್ಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ನಿಮಗೆ ಅಫರ್ಮೇಶನ್ ಕ್ರಿಯೇಟ್ ಮಾಡ್ಕೊಳಕ್ ಬರೋದಿಲ್ಲ, ನೀವೇ ನಮ್ಗೆ ಕ್ರಿಯೇಟ್ ಮಾಡ್ಕೊಡಿ ಅಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ನಾವು ನಿಮಗೆ ಬೇಕಾದಂತಹ ಅಫರ್ಮೇಶನ್ಸ್ ನ ಪಾಸಿಟಿವ್ ಏನಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಇದು ಫ್ರೀ ಇರೋದಿಲ್ಲ, ಬಿಕಾಸ್ ಇದು ಚಾರಿಟಿ ಅಲ್ಲ, ನಾವು ಸರ್ವಿಸ್ ನ ಪ್ರೊವೈಡ್ ಮಾಡ್ತಿದ್ವಿ. ಸೊ ಈ ಸರ್ವಿಸ್ ನ ಯೂಸ್ ಮಾಡ್ಕೊಳ್ಳಿ, ಇದಕ್ಕೆ ಫೀಸ್ ಅಂತೂ ಇದ್ದೇ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಮಾತ್ರ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.